ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಸೋಮವಾರ, ಅದಕ್ಕೆ ನಮ್ಮ ಹೊಲ್ದಾಗಿರೋ ಪದಗಟ್ಟಿ ಪೂಜೆ ಮಾಡಿ, ನಮ್ಮ ಅಜ್ಜಾಗ ಪೂಜೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ಬೇಕಂತ ಹೊಲಕ್ಕೆ ಬಂದು ಎಲ್ಲ ಪಂಪೆಲ್ಲ ತೊಗೊಂಡು ಔಷಧ ಹೊಡಿಬೇಕಂತ ಬಂದ್ವಿ. ಇದು 40ನೇ ದಿನದ ಖುಷಿ ನೋಡ್ರಿ. ಈಗ ಗೋಕೃಪಾಮೃತ ತಯಾರಾಗೈತಿ. ಹಿಂಗೆ ಇದನ್ನು ಸ್ವಲ್ಪ ತಿರುಗಿಸಿ ಈ ಥರ ತಿರುಗಿಸ್ಬೇಕ್ರಿ. ಚೆನ್ನಾಗಿ ಮಿಕ್ಸ್ ಆಗ್ಬೇಕದ. ಮಿಕ್ಸ್ ಆದಮೇಲೆ ಇದನ್ನು ಪಂಪಿಗೆ ಹಾಕಿ ಬೇರಿಗೆ ಕೊಟ್ಕೊತ ಹೋಗ್ಬೇಕು. ಪಂಪಿಗೆ ಹಾಕೋದೇನಿ. ಪಂಪಿಗೆ ಹಾಕಿದ್ಮೇಲೆ ಇದ್ರ ಮುಂದಿನ ನೋಝಲ್ ತೆಗಿಬೇಕ್ರಿ. ಮುಂದಿನ ನೋಝಲ್ ತೆಗೆದ್ಕಾರ ಹೊಡಿಬೇಕು. ಈ ಥರ ಹಿಂಗೆ ಸಾಲು ನಡಕ್ಕೆ ಬಿಟ್ಕೊತ ಹೋಗ್ಬೇಕು. ನಾನಿದು 2ನೇ ಬೆಳಿಗ್ಗೆ ಯೂಸ್ ಮಾಡ್ತಾ ಇರೋದು. ನಂಗೆ 1ನೇ ಬೆಳಿಗ್ಗೆ ರಿಸಲ್ಟ್ ಚಲೋ ಬಂದೈತಿ. ಶೇಂಗಾ ಅದೆಲ್ಲ ಈಗ ಕಡ್ಲಿಗೆ ಮತ್ತು ಕುಸುಬಿಗೆ ಹೊಡ್ಯತ್ತೀನಿ. ಇದ್ರ ರಿಸಲ್ಟ್ ಗೊತ್ತಾಗ್ಬೇಕಂದ್ರೆ ಮಿನಿಮಮ್ 4ರಿಂದ 5 ದಿನ ಬೇಕು, ಒಂದು ವಾರ. ಅದೇನೋ ಗೊತ್ತಿಲ್ಲ, ರೈತರಿಗೆ ಯೂರಿಯಾ ಹುಚ್ಚು ಜಾಸ್ತಿ, ಇದ್ರ ಹುಚ್ಚು ಕಡಿಮೆ. ನನಗೂ ಗೊತ್ತಿಲ್ಲ ಯೂರಿಯಾ ಒಳಗೆ ಏನಂತ ಪವರ್ ಐತಂತ. ಯಾಕಂದ್ರೆ ನಾನು ಯೂಸ್ ಮಾಡಿಲ್ಲ ಒಂದು ಸರಿ, ಇದನ್ನೇ ಯೂಸ್ ಮಾಡ್ತಾ ಇರೋದು. ರಿಸಲ್ಟದ ವಿಡಿಯೋ ನೆಕ್ಸ್ಟ್ ವೀಕ್ ಹಾಕ್ತೀನಿ. ಧನ್ಯವಾದಗಳು.